ಮೇಲಾಗಿರ್ತಕ್ಕಂಥ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಸಮೃದ್ಧಿ ಮಂಜುನಾಥರವರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುಗಳು ಎನ್ಡಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬು ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿಯ ಮುಖಂಡರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಹಿಂದೂ ಬಾಂಧವರೇ, ಇವತ್ತಿನ ದಿನ ಏನು ಚುನಾವಣೆ ನಡೀತಾ ಇದೆ, ಲೋಕಸಭಾ ಚುನಾವಣೆಯಲ್ಲಿ ಅಭಿನಂದನೆ. ಇವತ್ತಿನ ದಿನ ನಾವು ನಮ್ಮ ತಾಲೂಕಿನ ಮಟ್ಟದಲ್ಲಿ ಮಾತಾಡಬೇಕಾದ್ರೆ ಅನೇಕ ನಾಯಕರು ಹೇಳಿರ್ತಕ್ಕಂತೆ ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಚುನಾವಣೆ ನಡೀತಾ ಇದೆ. ಬಹುಶಃ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದೆ, ಅವರ ಒಂದು ಮನೆಯಲ್ಲಿ ಸಭೆ ನಡೆದಂತ ಸಮಯದಲ್ಲಿ ನಾನು ಈ ದೇಶದ ಈ ರಾಜ್ಯದ ದೊಡ್ಡ ಗೌರವ ಒಂದು ಕುಟುಂಬಕ್ಕೆ ಒಂದು ಮಾತುಕೊಂಡಿದ್ದೀನಿ, ನಿಮ್ಮ ಒಂದು ಕುಟುಂಬದ ಗೌರವ ಕಾಪಾಡ್ತೀನಿ. ಏನು ಈ ರಾಜ್ಯದಲ್ಲಿ ಜಾತೀಯ ಜನತಾದಳದ ಪಕ್ಷದ ದೊಡ್ಡ ಗೌರವದ ಕುಟುಂಬಕ್ಕೆ ಏನು 3 ಲೋಕಸಭಾ ಸ್ಥಾನಗಳು ನೀಡಿದ್ದೀನಿ, ಆ ಸ್ಥಾನಗಳಲ್ಲಿ ನನ್ನ ಜಿಲ್ಲೆಯಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತೇಳಿ ಒಬ್ಬ ದಲಿತರು ಒಪ್ಪಿಕೊಂಡಿದ್ದಾರೆ. ಇವತ್ತಿನ ದಿನ ಏನು ನಮ್ಮ ತಾಲೂಕಿನಲ್ಲಿ ಬಹುಸಂಖ್ಯಾತರಾಗಿದ್ದೀರಿ, ದೊಡ್ಡ ದೊಡ್ಡ ಕುಟುಂಬಸ್ಥರು, ಕೆಂಪೇಗೌಡ ವಂಶಸ್ಥರು, ನಿಮ್ಮ ಒಂದು ಕುಟುಂಬದ ಗೌರವವನ್ನು ಯಾವ ರೀತಿ ಕಾಪಾಡ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತಿನ ದಿನ ನಿಮ್ಮ ಒಂದು ಈ ಸಮುದಾಯದ ಒಂದು ಗೌರವ ಕಾಪಾಡ್ಕೋಬೇಕು, ಈ ದೇಶ ಉಳಿಸಬೇಕು ಅಂತಂದ್ರೆ ಈ ದೇಶಕ್ಕೆ ಮೋದಿಯವರ ಹೆಸರು ಮುಖ್ಯನೋ, ಈ ಕೆಂಪೇಗೌಡ ವಂಶಕ್ಕೆ ದೇವೇಗೌಡ ವಂಶ ಮುಖ್ಯ ಅಂತ ಬರ್ತಾ ಇದ್ದೀವಿ. ಬಹುಸಂಖ್ಯಾತರು ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋದನ್ನ ನಿಮ್ಮ ಒಂದು ಬಹುಸಂಖ್ಯಾತತ್ವ ಎಲ್ಲಿ ತೋರಿಸ್ಬೇಕಂದ್ರೆ ಮಲ್ಲೇಶ್ ಬಾಬು ಅವರ ಜಾತ್ಯತೀತ ಜನತಾದಳದ ಚಿಹ್ನೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿದಾಗ ನಿಮ್ಮ ಪೌರುಷವನ್ನೆಲ್ಲ ಸಿದ್ಧವಾಗಿದೆ ಅಂತ ಹೇಳಕ್ಕೆ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಂದು ವಿಷಯ ಅಂತ ಸಮೃದ್ಧಿ ಬಂದಿತ್ತು, ನಾನು ಬಲಗೈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಕಳೆದ ಬಾರಿ ನಡೆದಂತ ಚುನಾವಣೆಯಲ್ಲಿ ನನಗೆ ವಿರುದ್ಧವಾಗಿ ಸ್ಪರ್ಧಿಸಿರ್ತಕ್ಕಂಥ ವ್ಯಕ್ತಿ ಗೋವಿ ಸಮಾಜದವರು ಶ್ರೀಯುತ ಆದಿನಾರಾಯಣರು. ಆದರೂ ಒಳ್ಳೆಯ ವ್ಯಕ್ತಿನೇ, ಈ ತಾಲೂಕಿನಲ್ಲಿ ಸಹ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೂ ಸಹ ಬಹುತೇಕ ಗೋವಿ ಸಮಾಜದ ಮತದಾರರು ನನ್ನನ್ನು ಬೆಂಬಲಿಸಿ ಜಾತಿಯಾದ ನೋಡಿದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಆ ಒಂದು ಜನಾಂಗಕ್ಕೆ ನಾನು ಇವತ್ತು ದಿನ ಋಣ ಇದ್ದೀನಿ. ಆ ಜನಾಂಗದ ನನ್ನ ಜನಾಂಗದ ಏನು ಬಲಗೈ ಜನಾಂಗ ಇದೆ, ನನ್ನ ಒಂದು ಮತ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರು ಸಹ ನಾನು ಅವ್ರ ಕಾಲಿನಲ್ಲಿ ಇವತ್ತು ದಿನ ಮಹೇಶ್ ಬಾಬುಗೆ ನನ್ನ ತಾಲೂಕಿನಲ್ಲಿ ಅತ್ಯಧಿಕ ಮತಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಇದೊಂದು ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಏನು ಬಹುಸಂಖ್ಯಾತರಾಗಿದ್ದೀರಿ ಬಲಗೈ ಸಮಾಜದ ಜನಾಂಗದವರು, ನಿಮ್ಮ ಒಂದು ಸಮುದಾಯದ ಅಭ್ಯರ್ಥಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಏನು ಮಹಾ ಕಟ್ಟಬಂಧನ ಅಂತೇಳಿ
ಬೀದಿಗೆ ಯಾವ ರೀತಿ ಒಂದು ಲೋಕಸಭಾ ಸ್ಥಾನ ಕೊಡ್ತೀವಿ ಅಂತೇಳಿ ಯಾವ ರೀತಿ ಅವರು ಕಡೆಗಣಿಸಿದ್ರು ಅಂತ ಹೇಳ್ಬಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕಾದಂತ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಸಮುದಾಯವನ್ನ ಎಲ್ಲ ರಾಜಕೀಯ ಪಕ್ಷಗಳು ಸಹ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡು ಆ ಒಂದು ಚುನಾವಣೆ ಸಮಯದಲ್ಲಿ ಅವರು ಮತಗಳನ್ನು ಪಡೆದು ನಂತರ ಒಂದು ಕಡೆಗಣಿಸಿರ್ತಕ್ಕಂಥ ರಾಜಕೀಯ ಪಕ್ಷಗಳೇ ದಲಿತರನ್ನೇನಾದ್ರೂ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಇದೆ ಅಂತ ಹೇಳಿದ್ರೆ ಅದು ಬಿಜೆಪಿ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತಾ ಇದ್ದೀನಿ. ಅಂತ ಒಂದು ಸರ್ಕಾರ, ಅಂತ ಒಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ನಾವೆಲ್ಲ ಹಿಂದುಳಿದವರು ಎಲ್ಲರೂ ಇವತ್ತಿನ ಮಲ್ಲೇಶ್ ಬಾಬು ಅವರಿಗೆ ಮತ ಕೊಡಕ್ಕೆ ಸಿದ್ಧವಾಗಿದ್ದೀವಿ. ಏನು ನಾವು ಬಹುಸಂಖ್ಯಾತರು ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಸಮುದಾಯದವರಿದ್ದೀರಿ. ಇವತ್ತಿನ ದಿನ ನೀವು ಮುಂದೆ ನಿಂತು ನಾವು ನಿಮ್ಮ ಜೊತೆ ನಿಲ್ತೀವಿ. ನಿಮ್ಮ ಪರವಾಗಿ ನಾವು ನಿಮ್ಮ ಗೌರವ ಕಾಪಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಈ ದೇಶ ಕಾಯುವಂತ ಮೋದಿ ನಾಯಕತ್ವಕ್ಕೆ, ಮೋದಿ ಅವರ ನಾಯಕತ್ವಕ್ಕೆ ನಾವು ಮತ ಕೊಟ್ಟು ಮಲ್ಲೇಶ್ ಬಾಬು ಅವರನ್ನ ಈ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಿ ನಾವು ಡೆಲ್ಲಿ ಕಳಿಸಿದ್ರೆ ಏನು ಇವತ್ತಿನ ದಿನ ಸಾಮಾಜಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ನಂಬಿದ್ದಾರೆ ಭೋವಿ ಸಮಾಜದವರು ಅವ್ರಿಗೊಂದು ನ್ಯಾಯ ಕೊಡಿಸ್ದಂಗಾಗ್ತದೆ. ಬಹುಶಃ ನೀವೆಲ್ಲ ಕೇಳಿದ್ರಿ, ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದವರು ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆ ಹೇಳಿದ್ರು, ಈ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ, ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಎಲ್ಲ ನಾಯಕರು ಹೇಳಿದ್ರು. ಇವತ್ತಿನ ದಿನ ನಿಮ್ಮ ಮಾತಿನ ಮೇಲೆ ಏನಾದರೂ ಬದ್ಧತೆ ಇದ್ರೆ, ಆ ಭೋವಿ ಸಮಾಜದಿಂದ ನಿಮಗೇನಾದರೂ ಅನುಕೂಲಗಳಾಗಿದ್ರೆ, ಅವ್ರ ಮತಗಳೇನಾದರೂ ನಿಮಗೆ ಬೇಕಾಗಿದ್ರೆ ಇವತ್ತಿನ ದಿನ ನೀವು ಮಲ್ಲೇಶ್ ಬಾಬು ಅವರಿಗೆ ನಿಮ್ಮ ಬೆಂಬಲ ಕೊಡ್ತೀರಿ ಅಂತ ನಾನು ನಂಬ್ತಾ ಇದ್ದೀನಿ. ಬಹುಶಃ ನಮ್ಮ ಕಾಂಗ್ರೆಸ್ ಮುಖಂಡರು ವೇದಿಕೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತ ಅವ್ರಿಗೆ ಗೊತ್ತು, ಅವ್ರು ಮಾತನಾಡುವಂತ ಜನ ಅಲ್ಲ, ಸಾಮಾಜಿಕ ನ್ಯಾಯ ಪರವಾಗಿ ಇಂಥದ್ದೇ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇದೆ. ಭೂಮಿ ಸಮಾಜಕ್ಕೆ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ ಇದೆ. ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತಿನ ದಿನ ನಾನೇ ಒಂದು 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವ್ರನ್ನ ಬೆಂಬಲಿಸ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಯಾವಾಗಲೂ ವಿಶ್ವಾಸ ಇದೆ. ಅವ್ರು ಬೆಂಬಲಿಸ್ತಾರೆ. ಮಲ್ಲೇಶ್ ಬಾಬು ಅವರು ನಮ್ಮ ತಾಲೂಕಿನಲ್ಲಿ ಸುಮಾರು 1.5 ಲಕ್ಷ ಮತಗಳನ್ನು ಪಡೆದು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇವತ್ತಿನ ದಿನ ಏನ್ ಚುನಾವಣೆ ನಡೀತಾ ಇದೆ, ಒಂದು ಧರ್ಮದ ಬಗ್ಗೆ ಚುನಾವಣೆ ನಡೀತಾ ಇದೆ. ನಾವು ಯೋಚನೆ ಮಾಡಬೇಕಾದಂತ ಒಂದು ಸನ್ನಿವೇಶ ಬಂದಿದೆ. ಒಂದು ನಮ್ಮ ಏನು ಒಂದು ಕಾಂಗ್ರೆಸ್ನ ಒಕ್ಕೂಟದ ಪಕ್ಷಗಳು ಮಾತಾಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಅಂತ ಒಂದು ಕಡೆ ಹೇಳ್ತಾರೆ, ಧರ್ಮಕ್ಕೆ ಕಂಟಕ ಬರುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಶ್ರೀರಾಮ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಸಮಯದಲ್ಲಿ, ಪ್ರತಿಷ್ಠಾಪನೆ ಮಾಡಿದಂತ ಸಮಯದಲ್ಲಿ ಈ ಕಾಂಗ್ರೆಸ್ ಒಕ್ಕೂಟದ ರಾಜಕೀಯ ಪಕ್ಷಗಳು ಹೇಳಿದ್ರು, ಯಾವುದೇ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಬಾರದು, ರಾಮನವಮಿ ಆದರೆ ಅಯೋಧ್ಯೆಯಲ್ಲಿ ಆಗ್ತಾ ಇದೆ, ಇಲ್ಲಿ ಪೂಜೆಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿದಂತ ಕೀರ್ತಿ ಏನಾದ್ರು ಇದೆ ಅಂದ್ರೆ ಅದು ಕಾಂಗ್ರೆಸ್ನ ಒಕ್ಕೂಟದಕ್ಕಿದೆ. ನಾವು ಇವತ್ತಿನ ಮುಂದಿನ ದಿನಗಳಲ್ಲಿ ನಾಳೆ ಶ್ರೀರಾಮನವಮಿ ಇದೆ, ನಾವು ಈ ಸಮಯದಲ್ಲಿ ನಾವು ಬಿಜೆಪಿ ಪಕ್ಷಕ್ಕೆ, ಎನ್ಡಿಎ ಪಕ್ಷಕ್ಕೆ ಬೆಂಬಲ ಕೊಟ್ಟು ನಮ್ಮ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸ್ಕೊಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಹಬ್ಬಗಳು ಮಾಡಬೇಕು ಅಂತ ಸಹ ಅನುಮತಿ ತಗೋಬೇಕಾಗ್ತದೆ. ಆ ಪರಿಸ್ಥಿತಿ ಒಂದು ಈ ಬಹುಸಂಖ್ಯಾತ ಹಿಂದೂಗಳಿಗೆ ಬರ್ತವೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಇವತ್ತಿನ ದಿನ ಬಿಜೆಪಿ ಪಕ್ಷದಲ್ಲಿ ಸನ್ಮಾನ್ಯ ಮೋದಿಯವರು ಒಂದು ತೀರ್ಮಾನ ಮಾಡಿದ್ದಾರೆ, ಏನು ಇದು ನಮ್ಮ ಈ ಪ್ರಪಂಚದಲ್ಲಿ ಏನಾದರೂ ಹಿಂದೂ ರಾಷ್ಟ್ರ ಒಂದಿದೆ ಅಂತ ಹೇಳಿದ್ರೆ ಅದು ಭಾರತ ಮಾತ್ರ. ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇದ್ದಂತ ಪರಿಸ್ಥಿತಿ ಆಗಿದೆ, ನಾವು ಅದನ್ನು ಕಾಪಾಡುವಂತ ಪರಿಸ್ಥಿತಿ ಆಗಿದೆ. ಅದು ಯಾರಿಂದ ಅಂತ ಹೇಳಿದ್ರೆ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಏನು ಬರ್ತಾ ಇದ್ದಾರೆ ಟೆರರಿಸ್ಟ್ಗಳು, ಇವತ್ತಿನ ದಿನ ಇನ್ನೊಂದು ಗಲಭೆ ಸೃಷ್ಟಿ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ ಒಂದು ವ್ಯಕ್ತಿಗಳಿಗೆ
ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಗೌರವತ್ವ ಕೊಡಬೇಕು ಅಂತ ಹೇಳ್ತಾರೆ. ಅವರು ನಮ್ಮ ದೇಶದ ಪ್ರಜೆಗಳು ಅಂತ ಹೇಳಿ ಗುರುತಿಸಬೇಕು ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರದವರು. ನೀವು ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಾವು ಈ ಭಾರತ ದೇಶದಲ್ಲಿ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಬೇಕಾದ್ರೆ 24ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಓಟ ಹಾಕಿದ್ರೆ ನಾವು ಉಳಿತೀವಿ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲ ಮತದಾರರು ನಾನಂತಲ್ಲ, ನನ್ನಿಂದ ಒಂದು 10 ಜನ ತಿಳಿಸ್ಬೇಕು ಏನ್ ನಿರ್ಮಾಣ, ಏನ್ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ. ಇದನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಪ್ರತಿಯೊಂದು ಕಡೆಯಿಂದ ಕುರಿತು ಮಾತಾಡಿ ಬೇರೆ ಪಕ್ಷಗಳಿಗೆ ಏಜೆಂಟ್ಗಳಿಂದ ಮಾಡಿ ನಾವು ಬಿಜೆಪಿ ಮತ ಕೊಡಬೇಕು, NDA ಪಕ್ಷಕ್ಕೆ ಮತ ಕೊಟ್ಟರೆ ಮಾತ್ರ ನಾವು ಭಾರತೀಯರು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋದಕ್ಕೆ ನಾವು ಗೌರವದಿಂದ ಹೇಳ್ಕೊಳ್ಬಹುದು. ನಾಳೆ 24ನೇ ತಾರೀಕು ನಾವು ಬರೀ ಕೊಡೋದು ಒಂದು ಮತ ಮಾತ್ರ. ಆ ಮತ ನಮ್ಮ ದೇಶನ, ನಮ್ಮ ಮಕ್ಕಳನ್ನ, ನಮ್ಮನ್ನ ಕಾಯುವಂತ ನಾಯಕ ನಮ್ಮ ಮೋದಿಯವರು ಡೆಲ್ಲಿಯಲ್ಲಿ ಇರ್ತಾರೆ. ನಮ್ಮ ದೇಶ ಕಾಯುವಂತವರು ಡೆಲ್ಲಿಯಲ್ಲಿ ಕೂಡ ಒಂದು ಮತ ಮಾತ್ರ. ಆ ಮತಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ ಈ ದೇಶ ಕಾಯೋ ಒಬ್ಬ ನಾಯಕರು ನಾವು ಬೆನ್ನೆಲುಬಾಗಿ ನಾವು ಇನ್ನೇನು ಮಾಡಕ್ಕಾಗಲ್ಲ. ದಯವಿಟ್ಟು 24ನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ. ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನ ಸಮೃದ್ಧಿ ಮಂಜುನಾಥ್ ಅವರ ಒಂದು ಮುಖಂಡತ್ವದಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ನಾವು ಇಂದ ಡೆಲ್ಲಿಗೆ ಕಳಿಸೋದಕ್ಕೆ ನಾವೆಲ್ಲ ಫಲ ಕೊಡಬೇಕು ಅಂತ ಈ 4 ಮಾತು ಮಾತ್ರ ಅವಕಾಶ ಕೊಟ್ಟ ಎಲ್ಲರಿಗೂ ನಾವು ನೋಡಿಸ್ತಾ ಇದ್ದೀವಿ.